ನಮಸ್ಕಾರ. ನಳಿನೀಸ್ ಕ್ವಿಸಿನ್ ಕಾರ್ಟ್ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದ. ಪ್ರಪಂಚದಲ್ಲೆಲ್ಲ ನುಗ್ಗೆ ಸೊಪ್ಪನ್ನು ಇವಾಗ ಸೂಪರ್ ಫುಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಮೊರಿಂಗಾ ಅಂತ ಪುಡಿ ರೂಪದಲ್ಲಿ ಕೂಡ ಸಿಗುತ್ತೆ ಅದು. ಆದರೆ ನಮ್ಮ ಅಮ್ಮ, ಅಜ್ಜಿ, ಮುತ್ತಜ್ಜಿ ಎಲ್ಲ ಯಾವ ಕಾಲದಿಂದಲೂ ಅದರಲ್ಲಿ ಎಷ್ಟೋ ಒಂಥರ ಅಡುಗೆ ಮಾಡ್ತಾ ಇದ್ದಾರಲ್ವ. ಅವ್ರಿಗಾಗಲೇ ಗೊತ್ತಿತ್ತು ಅದು ತುಂಬ ಪೌಷ್ಟಿಕವಾದ ಪದಾರ್ಥ ಅಂತ. ಯಾವುದಾದ್ರೂ ಒಂದು ರೂಪದಲ್ಲಿ ಏನಾದರೂ ಒಂದು ಅಡುಗೆ ಮಾಡಿ ನಾವೆಲ್ಲರೂ ಅದನ್ನು ತಿನ್ನೋ ಹಾಗೆ ಮಾಡ್ತಾಯಿದ್ರು. ಅಂಥದ್ದೇ ಒಂದು ಪೌಷ್ಟಿಕ ಪಚ್ಚಡಿ ಅಂತ. ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ತೊಳೆದು ಪಕ್ಕಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ, ಹಸಿಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಉಪಯೋಗಿಸ್ಕೊಂಡು ಮಾಡೋಂಥದ್ದು. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಬಾಡಿಸಿ, ಸ್ವಲ್ಪ ಅರಿಶಿನ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ, ದಪ್ಪಕ್ಕೆ ಹೆಚ್ಚಿದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಒಂಚೂರು ಚೆನ್ನಾಗಿ ಬಾಡಿಸ್ಕೋಬೇಕು, ಆ ನೀರಿನ ಅಂಶ ಎಲ್ಲ ಹೋಗೋ ಥರ. ಆಮೇಲೆ ಆ ಎಲೆಗಳನ್ನು ಹಾಕಿ ಚೆನ್ನಾಗಿ ಎಲ್ಲ ಬಾಡಿಸಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಇದಕ್ಕೆ ಹಸಿ ಕಾಯಿನ ತುರಿದಿರೋ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಹಾಕಿ ಮಿಕ್ಸಿಲಿ ಹಾಕಿ ರುಬ್ಬಿ ತೆಗೆದಿಟ್ಕೊಂಡ್ರೆ ಚಟ್ನಿ ರೆಡಿ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮೇಲಿಂದ ಹಾಕಿದ್ರೆ ಪೌಷ್ಟಿಕವಾದ ಚಟ್ನಿ, ಪೌಷ್ಟಿಕವಾದ ಪಚ್ಚಡಿ ರೆಡಿ. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಅಷ್ಟೇ ಯಾಕೆ, ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಹಾ ಏನು ರುಚಿ ಅಂತೀರಾ. ಕೆಲವ್ರು ಇದಕ್ಕೆ ಬೆಳ್ಳುಳ್ಳಿನೂ ಹಾಕೋತಾರೆ, ಬೇಕಾದರೆ ನೀವು ಹಾಕಿ ನೋಡ್ಬೋದು. ಆದರೆ ಈ ಪಚ್ಚಡಿ ಮಾತ್ರ ಒಂದು ಸಲ ಮಾಡಿ ನೋಡ್ತೀರಲ್ವ, ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೂ ಎಲ್ಲ ತಿನ್ನಿಸಿ. ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ. ಹೋಗಿ ಬರಲಾ?